ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ 4ನೇ ದಿನ. ಕೊಚ್ಚಿ ಹೋದ 19ನೇ ಕ್ರಸ್ಟ್ ಗೇಟ್ ವೀಕ್ಷಿಸಿದ ಸಿಎಂ. ಗೋಬೆ ಕೂರಿಸುವುದೇ ಬಿಜೆಪಿಯವರಿಗೆ ಒಂದು ಕೆಲಸ, ನೀರು ಡ್ಯಾಂ ರಕ್ಷಣೆ ಮಾಡುವುದು ನಮ್ಮ ಕೆಲಸ. ಕಿವಿಯಲ್ಲಿ ಹೂ ಇಟ್ಕೊಂಡು ರೈತರ ಆಕ್ರೋಶ, ಇದೆಲ್ಲವನ್ನ ನೋಡೋಣ ಡ್ಯಾಂ ಭಯ ನ್ಯೂಸ್ ಟಾಪ್ನಲ್ಲಿ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಇಂದಿಗೆ 4 ದಿನವಾಗಿದೆ. ಈವರೆಗೂ 20ಕ್ಕೂ ಹೆಚ್ಚು ಟಿಎಂಸಿ ನೀರು ಪೋಲಾಗಿದ್ದು 3 ದಿನಗಳಿಂದ ಬರೋಬ್ಬರಿ 21 ಟಿಎಂಸಿಯಷ್ಟು ನೀರು ಖಾಲಿಯಾಗಿದೆ. ಮುರಿದು ಹೋದ ಗೇಟ್ನಿಂದಲೇ 35,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಹೋಗ್ತಿದೆ. ಆಗಸ್ಟ್ 10ರಂದು ಡ್ಯಾಂನಲ್ಲಿ 105 ಟಿಎಂಸಿ ನೀರಿತ್ತು. ಆದ್ರೀಗ ಡ್ಯಾಂನಿಂದ ನದಿಗೆ 1.14 ಲಕ್ಷ ಕ್ಯೂಸೆಕ್ ಹೊರಹರಿವು ಇದೆ. ಕಾಲುವೆಗಳಿಗೆ 10,000 ಕ್ಯೂಸೆಕ್ ನೀರು ಬಿಡಲಾಗ್ತಿದೆ. ತುಂಗಭದ್ರಾ ಜಲಾಶಯಕ್ಕೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಕೊಚ್ಚಿ ಹೋದ 19ನೇ ಕ್ರಸ್ಟ್ ಗೇಟ್ ವೀಕ್ಷಿಸಿದ್ರು. ಸ್ಥಳದಲ್ಲೇ ಟಿಬಿ ಡ್ಯಾಂ ಬೋರ್ಡ್ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದ್ರು. ಬಳಿಕ ಕ್ರಸ್ಟ್ ಗೇಟ್ ಅಳವಡಿಕೆ ಬಗ್ಗೆ ಸಿಎಂ ಜೊತೆ ತಜ್ಞ ಕನ್ಹಯ್ಯ ನಾಯ್ಡು ಚರ್ಚೆ ಮಾಡಿದ್ರು. ಈ ವೇಳೆ ಸಚಿವರಾದ ಶಿವರಾಜ ತಂಗಡಗಿ, ಜಮೀರ್ ಅಹಮದ್ ಉಪಸ್ಥಿತರಿದ್ದರು. ತುಂಗಭದ್ರಾ ಕ್ರಸ್ಟ್ ಗೇಟ್ 4-5 ದಿನಗಳಲ್ಲಿ ರಿಪೇರಿಯಾಗುತ್ತೆ, ಆತಂಕ ಬೇಡ ಎಂದು ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಡ್ಯಾಂ ವೀಕ್ಷಣೆ ಬಳಿಕ ಮಾತನಾಡಿದ ಅವರು, ಡ್ಯಾಂಗೆ ಗೇಟ್ ಅಳವಡಿಸಲು ಸಿದ್ಧತೆ ನಡೆದಿದೆ. ಡ್ಯಾಂನಲ್ಲಿ ಇನ್ನು 50ರಿಂದ 60 ಟಿಎಂಸಿ ನೀರು ಉಳಿಯುತ್ತದೆ. ಮಳೆಯಾಗಿ ಮತ್ತೆ ಡ್ಯಾಂ ತುಂಬುತ್ತೆ ಎಂದು ವಿಶ್ವಾಸ ಇಡೋಣ ಅಂತಂದ್ರು. ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. 3 ಡೇಸ್ನಲ್ಲೇ ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾನು 4-5 ದಿನ ಆಗ್ಬೋದು, ಒಂದಿನ ಆ ಕಡೆ ಈ ಕಡೆ. ರೈತರಿಗೆ ಏನೂ ತೊಂದರೆ ಆಗಲ್ಲ. ಈಗ ಬೆಳೆ ಹಾಕಿದಾರಲ್ಲ, ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ, ಅದಕ್ಕೇನು ತೊಂದರೆ ಆಗಲ್ಲ. ರೈತರು ಆತಂಕ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಕೊಪ್ಪಳದ ಗಿಣಗೇರ ಏರ್ ಸ್ಟ್ರಿಪ್ನಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಕಟ್ ಆಗಿದೆ. ಇದರಲ್ಲಿ ರಾಜ್ಯ ಸರ್ಕಾರದ ಹೊಣೆಗೇಡಿತನ ಅಂದ್ರೆ ಏನರ್ಥ? ಯಾರು ತಪ್ಪು ಮಾಡಿದ್ದಾರೆ ಎಂಬುದು ಹೇಳಲು ಹೋಗಲ್ಲ. ಈ ವಿಚಾರದಲ್ಲಿ ನಾನು ಯಾರ ಮೇಲೂ ಗೋಬೆ ಕೂರಿಸೋದಿಲ್ಲ. ಆದರೆ ಗೋಬೆ ಕೂರಿಸುವುದೇ ಬಿಜೆಪಿಯವರಿಗೆ ಒಂದು ಕೆಲಸವಾಗಿದೆ ಅಂತ ಕಾಲೆಳೆದ್ರು. ನನಗೆ ವಿಶ್ವಾಸ ಇದೆ ಮತ್ತೆ ತುಂಗಭದ್ರಾ ಡ್ಯಾಮ್ ತುಂಬುತ್ತೆ. ಬಾಗಿನ ಅರ್ಪಿಸ್ತೇನೆ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ಹಿಂದೆ ಭೇಟಿ ಕೊಡಿ. ಮೊಬೈಲ್ ಸಂಖ್ಯೆ 9880020205. ರಾಜಕೀಯ ಮಾಡಕ್ ಹೋಗಲ್ಲ. ತುಂಗಭದ್ರಾ ಡ್ಯಾಂ ರಕ್ಷಣೆ ಮಾಡೋದು ನಮ್ಮ ಕೆಲಸ ಅಂತ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಭೆ ಬಳಿಕ ಮಾತನಾಡಿದ ಅವರು, ತಾತ್ಕಾಲಿಕ ಗೇಟ್ ಅಳವಡಿಕೆಗಾಗಿ ಒಟ್ಟು 2 ತಜ್ಞರ ತಂಡಗಳು ಈಗಾಗಲೇ ಕೆಲಸ ಮಾಡ್ತಿವೆ. ಡ್ಯಾಂನಿಂದ ಹೊರಹೋಗೋ ನೀರು ನಿಲ್ಲಿಸೋ ಕೆಲಸ ನಡೆಯುತ್ತಿದೆ ಅಂತಂದ್ರು. ತುಂಗಭದ್ರಾ ಡ್ಯಾಂ ನಿರ್ವಹಣೆ ಅನುಮಾನವಿದೆ, ಹೀಗಾಗಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ತರಾತುರಿಯಲ್ಲಿ ಏನೋ ಮಾಡಲು ಅನಾಹುತ ಆಗೋದು ಬೇಡ ಎಂದಿದ್ದಾರೆ. ಇನ್ನು ಜಲಸಂಪನ್ಮೂಲ ಸಚಿವರು ಬರೀ ಸಂಪನ್ಮೂಲದ ಬಗ್ಗೆಯೇ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿದೆ ಅಂತ ಬಿವೈ ವಿಜಯೇಂದ್ರ ಕುಟುಕಿದ್ದಾರೆ. ತನಿಖೆ ಆದೇಶ ಮಾಡಲೇಬೇಕಿದನ್ನ. ಯಾತಕ್ಕೆ ಈ ಥರ ಆಯಿತು? ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದನ್ನು ತರಾತುರಿಲಿ ಏನೋ ಮಾಡೋಕೆ ಹೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ. ನಾನಲ್ಲಿ ನೇರವಾಗಿ ಹೇಳಿದ್ದೇನೆ, ಇವತ್ತು ಕಳೆದ 1 ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ? ಎಲ್ಲೊಂದು ಕಡೆ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾರೆ. ಜಲದ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ರೈತರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಡ್ಯಾಂ ನಿರ್ಮಾಣ ಆದ 45 ವರ್ಷಗಳಿಗೆ ಗೇಟ್ಗಳನ್ನ ಬದಲಿಸಬೇಕು ಎಂದು ಡ್ಯಾಂ ಸುರಕ್ಷತಾ ತಜ್ಞ ಕನ್ಹಯ್ಯ ನಾಯ್ಡು ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ಡ್ಯಾಂನಲ್ಲಿ 70 ವರ್ಷವಾದರೂ ಗೇಟ್ ಬದಲಿಸಿಲ್ಲ.
ಎಲ್ಲಾ ಗೇಟ್ಗಳು ಎಕ್ಸ್ಪೈರಿ ಆಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. 45 ವರ್ಷ ಇದೆ ಲೈಫ್. ಗವರ್ಮೆಂಟ್ ಇಂಡಿಯಾ ಪ್ರಕಾರ 70 ಇಯರ್ಸ್ ನಮಗೆ ನಮ್ಮ ಬಾಡಿಯಲ್ಲಿ ಯಾರು ಡೆವಲಪ್ ಆಗ್ತದೆ ಅದನ್ನೆಲ್ಲ ಇದೇ ಮಾಡಿರ್ತೇವೆ. ನಾವು ಮಾತಾಡಲ್ಲ. ತುಂಗಭದ್ರಾ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಸಲು ನಿನ್ನೆ ಮೊದಲ ಪ್ರಯತ್ನ ನಡೆಯಿತು. 25 ಟಿಎಂಸಿ ನೀರು ಹೊರಹೋಗ್ತಿದ್ದಂತೆ ತಾತ್ಕಾಲಿಕ ಗೇಟ್ ಅಳವಡಿಸಲು ಸಿದ್ಧತೆ ನಡೆಯುತ್ತಿದೆ. ಹೀಗಾಗಿ ಜಲಾಶಯದ ಬಳಿ 2 ಬೃಹತ್ ಕ್ರೇನ್ಗಳು ಬಂದಿದ್ದು ಈಗಾಗಲೇ ನಾರಾಯಣ ಎಂಜಿನಿಯರಿಂಗ್ ಹಾಗೂ ಹಮೀದ್ ಎಂಜಿನಿಯರಿಂಗ್ನಲ್ಲಿ ನಿರ್ಮಾಣವಾಗ್ತಿರುವ ಗೇಟ್ ಅಳವಡಿಕೆ ನಡೆಯಲಿದೆ. ಮುಂಜಾಗ್ರತವಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡವು ಡ್ಯಾಂ ಬಳಿ ಮೊಕ್ಕಾಂ ಹೂಡಿದೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ತಾಲೂಕಿನ ತುಂಗಭದ್ರಾ ಜಲಾಶಯ ಬಳಿ ಜಮಾಯಿಸಿದ ರೈತರು ಸಿಎಂ ಸಿದ್ದರಾಮಯ್ಯ ರೈತರ ಕಿವಿಯಲ್ಲಿ ಹೋಗಿಟ್ಟು ಹೋಗಬಾರದು, ಬದಲಾಗಿ ರೈತರ ನೋವು ಕೇಳಬೇಕು ಅಂತ ಆಗ್ರಹಿಸಿ ಪ್ರತಿಭಟಿಸಿದ್ರು. ಕೂಡಲೇ ಸರ್ಕಾರ ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಎಂದು ರಾಯಚೂರಿನಲ್ಲಿ ಕರ್ನಾಟಕ ರಾಜ್ಯ ರೈತರು ಆಗ್ರಹಿಸಿದ್ರು. ರೈತರು ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ. ಬಹಳ ಮುಖ್ಯವಾಗಿ ಅಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ಏರಿಯಾ ಭಾಳ ಇರ್ತಕ್ಕಂಥದ್ದು. ಒಂದು ಹತ್ತಿ, ಒಂದು ಮೆಣಸಿನಕಾಯಿ, ಮುಖ್ಯ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಿಗೆ ಇವತ್ತು 2ನೇ ಬೆಳೆಗೆ ನೀರಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಸರ್ಕಾರ ಪ್ರತಿ ಎಕರೆಗೆ 50,000 ರೂಪಾಯಿ ನಷ್ಟ ಪರಿಹಾರವನ್ನು ಕಟ್ಟಿಕೊಡ್ಬೇಕಂತಕ್ಕಂಥದ್ದು ನಮ್ಮದು ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ.